ಧಾರವಾಡ ಅವಳಿ ನಗರದಲ್ಲಿ 2025 ಈ ವರ್ಷದ ಕಡೆಯ ದಿನ ಇವತ್ತು ಮತ್ತು 2026 ಇವತ್ತು ಮಧ್ಯರಾತ್ರಿಯಿಂದ ಎಲ್ಲರೂ ಸ್ವಾಗತಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ನ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ವತಿಯಿಂದ ಎಲ್ಲ ಸಾರ್ವಜನಿಕರಿಗೂ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಹಾಜನರಿಗೆ ಮೊದಲನೇದಾಗಿ ಮತ್ತು ಎಲ್ಲ ತಮ್ಮ ವಾಹಿನಿ ಮುಖಾಂತರ ಯಾರೆಲ್ಲ ನೋಡೋರಿದ್ದಾರೆ ಅವರೆಲ್ಲರಿಗೂ ನಾನು ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಇಲಾಖೆ ಮತ್ತು ಸರ್ಕಾರ ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ ಅಂದರೆ ಅತ್ಯಂತ ಜವಾಬ್ದಾರಿಯುತವಾಗಿ ಸಂಭ್ರಮಾಚರಣೆಯನ್ನು ಮಾಡಿ ಸಂಭ್ರಮಿಸಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಈ ಒಂದು ಹೊಸ ವರ್ಷದ ಆಚರಣೆಗೆ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಆಗ್ತಾ ಇದೆ. ಸುಮಾರು 2,000ಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡಿದ್ದೇವೆ. ಮುಖ್ಯವಾಗಿ ಎಲ್ಲಿ ಕ್ರೌಡ್ ಜಾಸ್ತಿ ಗ್ಯಾದರ್ ಆಗುತ್ತೆ, ಹೋಟೆಲ್ಸ್ ಇರ್ಬೋದು, ಸಿನಿಮಾ ಥಿಯೇಟರ್ಸು, ಮಾಲ್ಸು, ನಮ್ಮ ಸಿದ್ಧಾರೂಢ ಮಠ, ಚೆನ್ನಮ್ಮ ಸರ್ಕಲ್ಲು, ಜುಬ್ಲಿ ಸರ್ಕಲ್ಲು, BUB ಕಾಲೇಜು, JSS ಕಾಲೇಜು, KCD KUD ಕಾಲೇಜಸ್ಸು ಸೇರಿದಂತೆ ಎಲ್ಲೆಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗುತ್ತೆ, ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋಟೆಲ್ಸ್ ಇದ್ದಾವೆ, ರೆಸ್ಟೋರೆಂಟ್ಸ್ ಇದ್ದಾವೆ, ರೆಸಾರ್ಟ್ಸ್ ಇದ್ದಾವೆ, ಹಾಗೆ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸ್ ಇದೆ, ಕಮ್ಯುನಿಟಿ ಅಸೋಸಿಯೇಷನ್ಸ್ ಇದೆ. ಸೊ ಎಲ್ಲೆಲ್ಲಿ ಸೆಲೆಬ್ರೇಷನ್ ಆಗುತ್ತೆ ಅನ್ನೋಂಥದ್ದು ಮಾಹಿತಿ ನಾವು ಪಡ್ಕೊಂಡು ಸುಮಾರು 300ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಸ್ಥಳೀಯವಾಗಿ ಸೆಲೆಬ್ರೇಷನ್ ಆಗುವಂಥದ್ದು, ಸುಮಾರು 20ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂಥದ್ದು ನಾವು ಗುರುತಿಸಿದ್ದೀವಿ. ಆ ಎಲ್ಲ ಜಾಗದಲ್ಲಿ ನಾವು ಠಾಣಾವಾರು ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ. ಎಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ಮಹಿಳಾ ಸಿಬ್ಬಂದಿಗಳು ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದೇವೆ. ಮಫ್ತಿಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿರ್ತಾರೆ. ಮತ್ತು ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗಾಗಲೇ ರೌಡಿ ಶೀಟರ್ಸ್ ಪೆರೇಡ್ ಮಾಡಿದ್ದೀವಿ, ಡ್ರಗ್ ಪೆಡ್ಲರ್ಸು ಮತ್ತು ಕನ್ಸ್ಯೂಮರ್ಸ್ ಪೆರೇಡ್ ಮಾಡಿದ್ದೀವಿ, ಸಾಕಷ್ಟು ಕೇಸ್ಗಳು ಮಾಡಿದ್ದೀವಿ. ಮೊನ್ನೆ ಅಷ್ಟೇ ಒಂದು 3-4 ಮತ್ತೆ ಡ್ರಗ್ ಕೇಸಸ್ಸು ಕೂಡ ಮಾಡಿದ್ದೀವಿ. ಒಟ್ಟಾರೆಯಾಗಿ ಅತ್ಯಂತ ಶಾಂತಿಯುತವಾಗಿ ಯಾವುದೇ ಒಂದು ಘಟನೆ ಇಲ್ಲದ ರೀತಿಯಲ್ಲಿ ಸಂಭ್ರಮಾಚರಣೆ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ಪೊಲೀಸ್ ಇಲಾಖೆ ಅತ್ಯಂತ ಜವಾಬ್ದಾರಿಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆಯೊಂದಿಗೆ ಸನ್ನದ್ಧವಾಗಿದೆ. ಸುಮಾರು 20ಕ್ಕೂ ಹೆಚ್ಚು ಚೆಕ್ ಪೋಸ್ಟ್ಗಳನ್ನು ನಾವು ನಮ್ಮ ಕಮಿಷನರೇಟ್ ಬಾರ್ಡರ್ಸಲ್ಲಿ ಮತ್ತು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಒಂದರಂತೆ ಹಾಕಿದ್ದೇವೆ. ಮತ್ತು ಈಗಾಗಲೇ ಯಾರು ಮಿಸ್ಚೀಫ್ ಮಾಡೋಂಥ ಸಾಧ್ಯತೆ ಇದೆ ಅನ್ನೋಂಥ ಪ್ರತಿ ಸ್ಟೇಷನಲ್ಲಿ ಒಂದು ಚಿಕ್ಕ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಅಂಥವ್ರನ್ನ ಅಗತ್ಯ ಬಿದ್ದರೆ ಪಿಕ್ ಮಾಡೋವಂಥದ್ದು ಮಾಡಲಿಕ್ಕೆ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ. ಆ ಪ್ರಕಾರ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈಗಾಗಲೇ ಎಲ್ಲ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ.